ಬದಲಾವಣೆ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ನಾಳೆಯಿಂದ ಗ್ರೇಟರ್ ಬೆಂಗಳೂರು ಜಾರಿ. 3 ಪಾಲಿಕೆ 125 ವಾರ್ಡ್ ಫುಲ್ ಚೇಂಜ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯಸ್ಸು ಮುಗಿದಿದ್ದು ನಾಳೆಯಿಂದ ಬಿಬಿಎಂಪಿ ಯುಗಾಂತ್ಯ ಆಗ್ತಿದೆ. ಈ ಮೂಲಕ ರಾಜಧಾನಿ ಬೆಂಗಳೂರಿನ ಆಡಳಿತದ ಚಿತ್ರಣವೇ ಅದಲು ಬದಲಾಗ್ತಿದೆ. ರಾಜ್ಯ ಸರ್ಕಾರ ಇವತ್ತು ಜಿಬಿಎಗೆ ಅಧಿಕೃತ ಅಧಿಸೂಚನೆ ಹೊರಡಿಸಿದ್ದು ನಾಳೆಯಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿಯಾಗ್ತಿದೆ. ಬಿಬಿಎಂಪಿ ಬದಲಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬರಲಿದೆ. ಅಂದ್ರೆ ಹಾಲಿ 709 ಚದರ ಕಿಲೋಮೀಟರ್ನಿಂದ 1000 ಚದರ ಕಿಲೋಮೀಟರ್ ವ್ಯಾಪ್ತಿಗೆ ಜಿಬಿಎ ವಿಸ್ತರಣೆ ಮಾಡಲಾಗ್ತಿದೆ. ಜಿಬಿಎಗೆ ಬಿಬಿಎಂಪಿ ಅಧೀನದಲ್ಲಿದ್ದ ಪ್ರದೇಶಗಳ ಜೊತೆಗೆ ಬೆಂಗಳೂರಿನ 4 ದಿಕ್ಕುಗಳಲ್ಲಿರುವ ಸಾಕಷ್ಟು ಪ್ರದೇಶಗಳೂ ಸೇರ್ಪಡೆಯಾಗಲಿವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿ 3 ಅಥವಾ 5 ಪಾಲಿಕೆ ರಚನೆ ಮಾಡಿಕೊಳ್ಳಲು ಅವಕಾಶಗಳಿವೆ. ಬೆಂಗಳೂರಿನ ಪ್ರಾದೇಶಿಕತೆ, ಭೌಗೋಳಿಕತೆಯ ವ್ಯಾಪ್ತಿ, ವಿಸ್ತೀರ್ಣ ಕೂಡ ಏರಿಕೆಯಾಗ್ತಿದೆ. ಸದ್ಯಕ್ಕೆ ಬಿಬಿಎಂಪಿಯನ್ನ ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಅಂತ 3 ವಿಂಗಡಣೆ ಮಾಡಲಾಗ್ತಿದ್ದು ಒಂದೊಂದು ಪಾಲಿಕೆಗೆ 125 ವಾರ್ಡ್ ಇರಲಿವೆ. ಗ್ರೇಟರ್ ಬೆಂಗಳೂರು ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿದೆ. ಗವರ್ನರ್ ಸಾಹೇಬರು ಲಿಖಿತ ಕೊಟ್ಟಿದ್ದಾರೆ. ನಮ್ಮ ರಿಜ್ವಾನ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಇವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ದಾರೆ. ಬೆಂಗಳೂರಿಗೆ ಹೊಸ ರೂಪ ಬರ್ತಾ ಇದೆ. ಸದ್ಯದಲ್ಲೇ ಇನ್ನು 2-3 ದಿನದಲ್ಲಿ ಚಾಲನೆ ಆಗ್ತದೆ. ಅದಾದ ದಿನ ತಕ್ಷಣ ಇಡೀ ಬೆಂಗಳೂರನ್ನ ಕಸವನ್ನ ಕ್ಲೀನ್ ಮಾಡೋಂಥ ಕೆಲಸ ಒಂದು ಅನೌನ್ಸ್ಮೆಂಟ್ ಮಾಡ್ತೀನಿ. ಗ್ರೇಟರ್ ಬೆಂಗಳೂರಿನಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು, ಬೆಂಗಳೂರು ಅಭಿವೃದ್ಧಿ ಸಚಿವರೇ ಉಪಾಧ್ಯಕ್ಷರಾಗಿರ್ತಾರೆ. ಪ್ರತಿ ಪಾಲಿಕೆಗೂ ಗ್ರೇಟರ್ ಬೆಂಗಳೂರು ಪ್ರದೇಶದ ಗಡಿ ನಿಗದಿ ಮಾಡಲಾಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿ, ಅತ್ತಿಬೆಲೆ, ಜಿಗಣಿ ಕೈಗಾರಿಕಾ ಪ್ರದೇಶ, ಬೊಮ್ಮಸಂದ್ರ, ಸರ್ಜಾಪುರ, ಬಾಗಲೂರು, ರಾಜನಕುಂಟೆ, ಹೆಸರಘಟ್ಟ, ದಾಸನಪುರ, ಮಾಕಳಿ, ತಾವರೆಕೆರೆ, ಕಗ್ಲಿಪುರ, ಕುಂಬಳಗೋಡು, ಹಾರೋಹಳ್ಳಿಯು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರಲಿದೆ. ಗ್ರೇಟರ್ ಬೆಂಗಳೂರು ಕಟ್ಟಡಗಳ ಗಾತ್ರ, ಎತ್ತರ, ನಿಯಮಗಳು ಬದಲು ಸಾಧ್ಯತೆ ಇದ್ದು ವಸತಿ ಕಟ್ಟಡಗಳಿಗೆ 50% ಮತ್ತು ವಾಣಿಜ್ಯ ಕಟ್ಟಡಗಳಿಗೆ 25% ಕಡಿತ ತರುವ ಸಾಧ್ಯತೆ ಇದೆ. ಗ್ರೇಟರ್ ಬೆಂಗಳೂರು ಮಾಡುವುದರ ಜೊತೆಗೆ ಆದಷ್ಟು ಬೇಗ ಚುನಾವಣೆ ಮಾಡಲಿ, ಜನಗಳಿಗೆ ಅನುಕೂಲ ಆಗುವಂತೆ ಮಾಡಬೇಕು. ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅಂತಿದ್ದಾರೆ ಸಾರ್ವಜನಿಕರು. ಸರ್, ಗ್ರೇಟರ್ ಬೆಂಗಳೂರು ಮಾಡಲಿ, ಇವರು ಬಿಬಿಎಂಪಿ ಮಾಡಲಿ, ಫಸ್ಟ್ ಎಲೆಕ್ಷನ್ ಮಾಡಬೇಕು ಸರ್. ಎಲೆಕ್ಷನ್ ಮಾಡ್ಬಿಟ್ಟು ಇವ್ರು ಏನಾದ್ರು ಮಾಡಲಿ. ಗ್ರೇಟರ್ ಬೆಂಗಳೂರು ಮಾಡಿ 3 ಭಾಗ ಮಾಡ್ತೀವಿ ಅಂತಾರೆ. ಒಳ್ಳೊಳ್ಳೆ ಅಧಿಕಾರಿಗಳನ್ನ, ಮೇಯರ್ಗಳನ್ನ ಹಾಕೊಂಡು ಮೇಂಟೈನ್ ಮಾಡಿದ್ರೆ ಜನಗಳಿಗೆ ಉಪಕಾರ ಆಗುತ್ತೆ, ಅನುಕೂಲ ಆಗುತ್ತೆ. ಇವರೇನು ಮಾಡಿದೆ, ಗ್ರೇಟರ್ ಬೆಂಗಳೂರು ಮಾಡಿಕೊಂಡು ಕನಕಪುರ, ದೇವನಹಳ್ಳಿ, ನೆಲಮಂಗಲ ಎಲ್ಲ ಸೇರಿಸ್ತೀವಿ ಅಂತ ಇದ್ದಾರೆ. ಎಲ್ಲ ಪ್ರಯೋಜನ ಮಾಡಬೇಕು ಸರ್. ಬಿಬಿಎಂಪಿ ಮುಖ್ಯ ಆಯುಕ್ತರು ಹೇಗೆ ಪರಮಾಧಿಕಾರ ಇರುತ್ತೋ ಇದೀಗ ನಗರ ಪಾಲಿಕೆಗಳಿರುವ ನಿಯಮಗಳಂತೆ ಎಲ್ಲಾ ಅಧಿಕಾರವನ್ನು ಆಡಳಿತಾಧಿಕಾರಿ ಚಲಾಯಿಸಬಹುದಾಗಿದೆ. ಒಟ್ಟಾರೆ ಗ್ರೇಟರ್ ಬೆಂಗಳೂರಿನಿಂದ ಎಷ್ಟು ಅನುಕೂಲ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶರಣು ಹಂಪಿ, ನ್ಯೂಸ್ 18.